ಕುಂಭರಾಶಿಯವರಿಗೆ ಒಂದು ಅದ್ಭುತವಾದಂತಹ ಸಿಹಿ ಸುದ್ದಿಯನ್ನ, ಗುಡ್ ನ್ಯೂಸ್ ಅನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಯಾಕೆಂದ್ರೆ ಈ ಹಿಂದೆ ಕುಂಭರಾಶಿಯವರಿಗೆ ಗುರು ಗೋಚಾರ ಫಲದಲ್ಲಿ ತಿಳಿಸಿದ್ದೆ. ಗುರುಗ್ರಹ ಒಂದು ಅಖಂಡ ಮಂಡಲ 48 ದಿನಗಳ ಕಾಲ ಕರ್ಕಾಟಕ ರಾಶಿಗೆ ಹೋಗ್ತಾ ಇದ್ದಾನೆ. ಗುರುಬಲ ಇರಲ್ಲ ನಿಮಗೆ ಒಂದು 48 ದಿವಸ ಅಂತ ಹೇಳಿ. ಈಗ ಆ ಸಮಯ ಮುಕ್ತಾಯ ಆಗ್ತಾ ಬಂತು. ಡಿಸೆಂಬರ್ 4ನೇ ತಾರೀಕಿನಿಂದ ಗುರುಗ್ರಹ ಪುನಃ ವಾಪಸ್ ಮಿಥುನ ರಾಶಿಗೆ ಸಂಚಾರ ಆಗಲಿದೆ. ಡಿಸೆಂಬರ್ 4ನೇ ತಾರೀಕಿಂದ 2026ನೇ ಇಸ್ವಿ ಜೂನ್ 1ನೇ ತಾರೀಕಿನ ತನಕ ನಿಮಗೆ ಏನು ಮಿಥುನ ರಾಶಿಯಲ್ಲಿಯೇ ಗುರು ಸಂಚಾರ ಇರಲಿದೆ. ಇದರಿಂದ ನಿಮ್ಮ ರಾಶಿ ಅಂದ್ರೆ ಕುಂಭ ರಾಶಿಗಿಂದ 5ನೇ ಮನೆಯಲ್ಲಿ ಗುರು ಇರ್ತಾನೆ. ಆದ್ರಿಂದ ಕುಂಭ ರಾಶಿಯವರಿಗೆ ಇನ್ನು 6 ತಿಂಗಳುಗಳ ಕಾಲ ಪೂರ್ಣವಾದಂತಹ ಪರಿಪೂರ್ಣವಾದಂತಹ ಶಕ್ತಿಯುತವಾದಂತಹ ಮೋಸ್ಟ್ ಪವರ್ಫುಲ್ ಗುರುಬಲ ಅನ್ನುವಂಥದ್ದು ಇರಲಿದೆ. ಸೊ ಕುಂಭರಾಶಿಯವರಿಗೆ ಒಂದು ಗುರುಬಲ ಇರ್ತದೆ ಅನ್ನುವಂಥದ್ದು ಒಂದು ಗುಡ್ ನ್ಯೂಸ್. ಹಾಗೂ ಆ ಗುರುಬಲದಿಂದ ಏನೇನು ಒಳ್ಳೇದು ಮಾಡ್ಕೊಳ್ಬಹುದು, ನೀವು ಏನೇನು ಯಾವ ತರ ದೇವತಾರಾಧನೆ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ. ಯಾಕೆಂದ್ರೆ ಫಸ್ಟ್ ಹಾಫ್ ಅಲ್ಲಿ ನೀವು ಗುರುಬಲ ಇದ್ರು ಅದನ್ನೇನು ಸರಿಯಾಗಿ ಬಳಸ್ಕೊಳಕ್ಕಾಗಿಲ್ಲ ಸಮರ್ಥವಾಗಿ ಅಂದ್ರೂ ಸಹ ಈಗಿರುವ ಈ ಗುರುಬಲವನ್ನು ನೀವು ಖಂಡಿತವಾಗಿ ಬಳಸ್ಕೊಳ್ಬೇಕಾಗ್ತದೆ. ನೀವು ಕುಂಭರಾಶಿಯವರಾದರೆ ಇನ್ನಾರು ತಿಂಗಳುಗಳ ಕಾಲ ನಿಮಗೆ ತುಂಬಾ ಇಂಪಾರ್ಟೆಂಟ್, ಬಹಳ ಪ್ರಧಾನವಾಗಿರತಕ್ಕಂತಹ ಸಮಯ ಆಗಿರಲಿದೆ. ಸೊ ದಯವಿಟ್ಟು ನಾನು ನಿಮಗೆ ಹೇಳ್ತಾ ಇದ್ದೇನೆ, ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಆದರೆ ಸವಿಸ್ತಾರವಾಗಿ ನಾನು ನಿಮಗೆ ಒಂದು 10-12 ನಿಮಿಷದ ಒಳಗೆ ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೇನೆ ಪರಿಹಾರ ಸಹಿತವಾಗಿ. ಸೊ ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ. ಹಾಗೂ ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ನಿಮ್ಮಲ್ಲಿ ಒಂದು ಸವಿನಯ ಪ್ರಾರ್ಥನೆ ನಾನು ಮಾಡ್ಕೊಳ್ತಾ ಇದ್ದೀನಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಿಬಿಡಿ ಆದಷ್ಟು ಜಾಸ್ತಿ. ಯಾಕೆಂದರೆ ಯಾರು ಕುಂಭರಾಶಿಯವರು ಯಾರಲ್ಲ ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಸೊ ನೀವು ಎಲ್ಲ ಕಡೆ ಶೇರ್ ಮಾಡಿಬಿಟ್ರೆ ಅವ್ರು ಇನ್ನೆಲ್ಲ ಕಡೆ ಶೇರ್ ಮಾಡ್ತಾರೆ, ನೋದೋರೆಲ್ಲ ಶೇರ್ ಮಾಡ್ತಾ ಇದ್ದಾರೆ. ಕುಂಭರಾಶಿಯವ್ರ ಕೈಗೆ ಈ ವಿಡಿಯೋ ರೀಚ್ ಆಗೇ ಆಗುತ್ತೆ, ಅವರಿಗೂ ಸಹ ವಿಷಯ ಗೊತ್ತಾಗೇ ಆಗುತ್ತೆ. ನಮ್ಮ ಗುರುಬಲ ಸ್ಟಾರ್ಟ್ ಆಗ್ತಾ ಇದೆ. ಡಿಸೆಂಬರ್ 4ನೇ ತಾರೀಕಿಂದ ನಾವು ಎಚ್ಚೆತ್ಕೊಂಡ್ಬಿಡ್ಬೇಕು. ಒಳ್ಳೇದೇನ ಆಗಬೇಕಲ್ಲ, ನಾವು ಪಡ್ಕೊಳ್ಬೇಕು, ನಮ್ಗೆ ಸಿಗ್ತಕ್ಕಂಥದ್ದು ನಮ್ಮ ಪಾಲಿಂದ ನಮಗೆ ಸಿಗುವಂಥದ್ದು ಪಡ್ಕೊಳ್ಬೇಕು ಅನ್ನುವಂಥದ್ದು ಅಂತ. ಸೊ ದಯವಿಟ್ಟು ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಪೇಜನ್ನು ಇನ್ನೂ ಫಾಲೋ ಮಾಡ್ಕೊಳ್ಳಿ ಅಂದರೆ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಇನ್ನು ನೀವು ಸಬ್ಸ್ಕ್ರೈಬೇ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಹಾಗೂ ವಿಶೇಷವಾಗಿ ಏನಾದ್ರು ಪ್ರಶ್ನೆಗಳಿದ್ರೆ ಖಂಡಿತವಾಗಿ ನೀವು ಕಮೆಂಟ್ ಮಾಡಬಹುದು ಕೆಳಗಡೆ. ನಾನು ಸಾಮಾನ್ಯವಾಗಿ ಪ್ರಶ್ನೆಗಳನ್ನೆಲ್ಲ ಓದ್ತಾ ಇರ್ತೇನೆ, ಸಾಮಾನ್ಯವಾಗಿ ನಾನು ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತೇನೆ. ರಿಪ್ಲೈ ಮಾಡಲಿಕ್ಕೆ ಸಮಯಾವಕಾಶ ಇದ್ದಾಗೆಲ್ಲ ರಿಪ್ಲೈ ಮಾಡ್ತಾ ಇರ್ತೇನೆ ನಾನು. ಸೊ ಖಂಡಿತವಾಗಿ ಏನೇ ಪ್ರಶ್ನೆಗಳಿದ್ರು ಕಮೆಂಟ್ ಮಾಡಿ, ನಾನು ಓದ್ತೇನೆ. ಒಳ್ಳೆಯದಾಗಲಿ. ವಿಡಿಯೋನ ಶುರು ಮಾಡೋಣ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಕುಂಭರಾಶಿಯವರಿಗೆ ಮರಳಿ ಗುರುಬಲ ಆರಂಭ. ಗುರುಗ್ರಹ ಕುಂಭರಾಶಿಯವರಿಗೆ ಧನಾಧಿಪತಿ, ಕುಟುಂಬಾಧಿಪತಿ ಹಾಗೂ ಲಾಭಾಧಿಪತಿ ಆಗಿರುತ್ತೆ. ಧನ ಕುಟುಂಬ ಲಾಭಾಧಿಪತಿಯಾದ ಗುರು ಪಂಚಮದಲ್ಲಿದ್ದು ಲಾಭವನ್ನು ನೋಡ್ತಾ ಇದ್ದಾನೆ ಅಂದರೆ ಡಿಸೆಂಬರ್ 4ನೇ ತಾರೀಕಿಂದ ಆಚೆಗೆ 6 ತಿಂಗಳುಗಳ ಕಾಲ ಹಲವಾರು ವಿಚಾರಗಳಲ್ಲಿ ಕುಂಭರಾಶಿಯವರಿಗೆ ಬಹಳ 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 ಅನುಕೂಲವಾಗಲಿದೆ. ಅಥವಾ ಗೋಲ್ಡನ್ ಪೀರಿಯಡ್. ಈ ಚಾನ್ಸ್ ಮಿಸ್ ಮಾಡ್ಕೊಂಡ್ರೆ ಮತ್ತಿಷ್ಟೊಳ್ಳೆ ಚಾನ್ಸ್ ಸಿಗೋದು ಬಹಳ ಕಷ್ಟ ಆಗ್ಬಿಡುತ್ತೆ. ಯಾವಾಗ ಸಿಗುತ್ತೆ ನೆಕ್ಸ್ಟ್ ಇಂಥ ಒಳ್ಳೆ ಚಾನ್ಸ್ ಅನ್ನೋದು ಗೊತ್ತಿಲ್ಲ. ಸೊ ಆದ್ದರಿಂದ ನಾನು ಹೇಳ್ತಾ ಇರುವಂಥದ್ದು, ನೀವು ಕುಂಭರಾಶಿಯವರಾಗಿದ್ದು ಆರ್ಥಿಕ ಸಂಕಷ್ಟದಲ್ಲಿದ್ದರೆ, ಅಂದರೆ ದುಡ್ಡೇ ಇಲ್ಲ, ಬಹಳ ಕಷ್ಟ ಆಗ್ಬಿಟ್ಟಿದೆ, ಒಂದಿಷ್ಟು ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟಿದ್ದೀನಿ, ಅಲ್ಲಿ ದುಡ್ಡು ಬರುತ್ತೆ, ಇಲ್ಲಿ ದುಡ್ಡು ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ, ಅದು ಬರುತ್ತೆ, ಇರುತ್ತೆ ಬರುತ್ತೆ ಎಲ್ಲ ತೊಗೊಂಡೋಗಿ ಹೂಡಿಕೆ ಮಾಡಿಬಿಟ್ಟಿದ್ದೀನಿ, ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ, ಎಲ್ಲೂ ದುಡ್ಡು ಬರ್ತಾರೆ, ಎಲ್ಲ ಕಡೆ ಸ್ಟಕಪ್ ಆಗ್ಬಿಟ್ಟಿದೆ, ತಲೆ ಕೆಟ್ಟೋಗ್ಬಿಟ್ಟಿದೆ, ನನಗೆ ಹುಚ್ಚತ್ರ ಆಗ್ಬಿಟ್ಟಿದ್ದೀನಿ ನಾನು. ಈ ಕಡೆ ಯಾರು ಕೇಳಿದ್ರು ಸಾಡೆ ಸಾತಿ ಅಂತ ಇದ್ದಾರೆ, ನನಗೆ ಏನು ಗೊತ್ತಾಗ್ತಾ ಇಲ್ಲ, ತಲೆ ಕೆಟ್ಟೋಗ್ಬಿಟ್ಟಿದೆ ಅಂತಿರಲ್ಲ. ಏನು ಯೋಚನೆ ಮಾಡಬೇಡಿ. ಧನ ಕುಟುಂಬ ಧನಾಧಿಪತಿಯಾದ ಗುರುಗ್ರಹ ಪಂಚಮದಲ್ಲಿರ್ತಾನೆ ಅಂತಂದರೆ ನೀವು ಯಾವುದೋ ಉದ್ದೇಶದಿಂದ ನೀವು ಏನು ಇನ್ವೆಸ್ಟ್ ಮಾಡಿರ್ತೀರೋ, ಈ ಹಿಂದೆ ಕೂಡ ಇನ್ವೆಸ್ಟ್ ಮಾಡಿರ್ತೀರೋ ಅಥವಾ ಮಾಡಿ ಎಲ್ಲ ಸ್ಟಕಪ್ ಆಗ್ಬಿಟ್ಟಿರ್ತದೋ ಅದೆಲ್ಲ ಬಿಡುಗಡೆ ಆಗ್ತದೆ, ಬ್ಲಾಕ್ ಆಗಿರೋದೆಲ್ಲ ಓಪನ್ ಆಗ್ತದೆ, ನೀಟಾಗಿ ನಿಮಗೆ ಬರಬೇಕಾಗಿದ್ದೆಲ್ಲ ನಿಮಗೆ ಬಂದು ಸೇರಲಿದೆ. ಸೊ ಒಂದು ಅದೃಷ್ಟದ ಒಂದು ವಿಚಾರವಾಗಿರುತ್ತೆ, ನಿಮಗೆ ಖಂಡಿತವಾಗಿ ಅನುಕೂಲ ಆಗುತ್ತೆ. ದುಡ್ಡಿನ ವಿಚಾರದಲ್ಲಿ 6 ತಿಂಗಳುಗಳ ಕಾಲ ತುಂಬ ಅನುಕೂಲ ಆಗಬೇಕು. ಇನ್ನು ಅಷ್ಟು ಸಮಸ್ಯೆ ಕೊಟ್ಟರೆ ಶನೇಶ್ವರನಿಂದ ಸಮಸ್ಯೆ ಆಗಬೇಕು, ಬಟ್ ಆದರೂ ಕೂಡ ಆಗಲ್ಲ. ಯಾಕೆಂದರೆ ರಾಶ್ಯಾಧಿಪತಿಯಾಗಿ ದ್ವಿತೀಯನಿದ್ದಾಗ ಶನಿಯು ನಿಮಗೆ ದುಡ್ಡನ್ನೇ ಕೊಡಬೇಕು, ಧನಾಧಿಪತಿಯಾಗಿ ಪಂಚಮದಲ್ಲಿದ್ದಾಗ ಗುರುವು ನಿಮಗೆ ದುಡ್ಡನ್ನೇ ಕೊಡಬೇಕು, ಯಶಸ್ಸನ್ನು ಕೊಡಬೇಕಾಗತ್ತೆ. ಹಾಗೂ ಲಾಭ ಸ್ಥಾನವನ್ನು ನೋಡ್ತಾ ಇರ್ತಾನೆ. ಆದ್ರಿಂದ ನೀವು ಕುಂಭರಾಶಿಯ ಬಿಸ್ನೆಸ್ ಮಾಡ್ತಕ್ಕಂಥವ್ರು ಅಂತ ಆದರೆ ಇನ್ನಾರು ತಿಂಗಳುಗಳ ಕಾಲ ತುಂಬ ಒಳ್ಳೆ ಪ್ರಾಫಿಟ್ ಮಾಡುವಂಥ ಅವಕಾಶಗಳು ತುಂಬ ಚೆನ್ನಾಗಿದೆ. ದಯವಿಟ್ಟು ನೀವು ಮಾಡಿ, ಒಳ್ಳೆ ಪ್ರಾಫಿಟ್ ಆಗುತ್ತೆ, ಒಳ್ಳೆ ಬಿಸ್ನೆಸ್
ಬಿಸ್ನೆಸ್ ಮಾಡಿ ಏನೂ ಯೋಚನೆ ಮಾಡಬೇಡಿ, ಸಾಡೆ ಸಾಧಿ ಬಗ್ಗೆನೇ ಯೋಚನೆ ಮಾಡಬೇಡಿ. ಗುರುವಿನ ಬಗ್ಗೆ ಆ ಗುರುವಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಶನಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಖಂಡಿತವಾಗಿ ನಿಮಗೆ ಒಳ್ಳೇದಾಗುತ್ತೆ. ಗುರುನು ನಿಮಗೆ ಗುರು ಆರಾಧನೆಯಿಂದ ಗುರುವಿನ ಬಲ ಚೆನ್ನಾಗಿ ಸಿಗುತ್ತೆ, ಶನಿ ಆರಾಧನೆಯಿಂದ ಶನಿ ಬಲ ಚೆನ್ನಾಗಿ ಸಿಗುತ್ತೆ. ಸೊ ಗುರು ಶನಿ ಎರಡೂ ಆರಾಧನೆ ಮಾಡ್ಕೊಂಡ್ರೆ ಖಂಡಿತವಾಗಿ ವ್ಯಾಪಾರಿಗಳಿಗೆಲ್ಲ ಕುಂಭರಾಶಿಯವರಿಗೂ ಲಾಭನೇ ಇದೆ. ಶನಿ ಗುರು ಆರಾಧನೆ ಮಾಡ್ಕೊಂಡ್ರೆ ಸಾಕಾಗಿರುತ್ತೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಕುಟುಂಬದಲ್ಲಿ ಒಂದಿಷ್ಟು ಟೆನ್ಷನ್, ಚಿಂತೆ ಇತ್ಯಾದಿಗಳಾಗ್ಬಿಟ್ಟಿರುತ್ತೆ. ಅದೆಲ್ಲವೂ ಸಹ ಪರಿಹಾರ ಆಗುತ್ತೆ, ಯಾವುದು ಯೋಚನೆ ಇಲ್ಲ. ಅಂದರೆ ಈ ಡಿಸೆಂಬರ್ 4ರ ತನಕ ಕುಟುಂಬದಲ್ಲಿ ಏನೇನೋ ಕೆಲವಿಷ್ಟು ಘಟನೆಗಳು ಮನಸ್ಸಿಗೆ ಒಂಚೂರು ಬೇಸರ ಆಗಿರುತ್ತೆ. ಅದು ಹಂಗಾಗೋಯ್ತು, ಇವ್ರು ಹಿಂಗಾಗೋಯ್ತು, ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡ್ರು, ಅದು ಹಂಗೆ ಹೋಯ್ತು, ಅವ್ರು ಹೋದ್ರು, ಇವ್ರು ಹೋದ್ರು, ಏನೋ ಒಂದು ಕುಟುಂಬದಲ್ಲಿ ಒಂದು ಸ್ವಲ್ಪ ಟೆನ್ಷನ್ ಆಗಿಬಿಟ್ಟಿರ್ತೀವಿ 48 ದಿನಗಳ ಕಾಲದಲ್ಲಿ. ಬಟ್ ಅದೆಲ್ಲ ರಿಲೀಫ್ ಆಗುತ್ತೆ, ಒಂದು ಸ್ವಲ್ಪ ಶಾಂತ ಆಗುತ್ತೆ. ಕುಟುಂಬದಲ್ಲಿ ಒಬ್ರಿಗೊಬ್ರಿಗೆ ಬೆರ್ಕೊಳ್ತಾರೆ, ಎಲ್ಲ ಚೆನ್ನಾಗಿರ್ತಾರೆ. ನಿಮ್ಮೊಟ್ಟಿಗೆ ಅವರು ಚೆನ್ನಾಗಿರ್ತಾರೆ, ಅವರೊಟ್ಟಿಗೆ ನೀವು ಚೆನ್ನಾಗಿರ್ಬೋದು. ಯಾವುದೋ ಒಂದು ಅನಿವಾರ್ಯದ ಕೆಲಸ ಬಂದ್ಬಿಡುತ್ತೆ. ಸೊ ನಿಮ್ಮನ್ನು ಅವ್ರು ಚೆನ್ನಾಗಿ ಇಟ್ಕೊಳ್ಳೋದಾಗಲಿ, ಅವ್ರನ್ನ ನೀವು ಚೆನ್ನಾಗಿ ಇಟ್ಕೊಳ್ಳೋದಾಗಲಿ ಅನಿವಾರ್ಯತೆ ಹುಟ್ಟುಬಿಡುತ್ತೆ. ಸೊ ಅದರಿಂದಾಗಿ ನೀವೆಲ್ಲ ಒಬ್ರೊಬ್ರು ಚೆನ್ನಾಗಿಟ್ಕೊಂಡು ಕುಟುಂಬದಲ್ಲಿ ತುಂಬ ಚೆನ್ನಾಗಿರ್ತಾರೆ. ಅದು ಬೇಕಾದ್ರೆ ದೊಡ್ಡಪ್ಪ, ಚಿಕ್ಕಪ್ಪ, ತಾತ, ಅಜ್ಜಿ, ಯಾರು ಎಂಥ ಬೇಕಾದ್ರೂ ಆಗಿರಲಿ, ಎಲ್ಲ ಕಡೆಯಿಂದನೂ ಒಂದು ನೆಮ್ಮದಿಯ ವಾತಾವರಣ ಅಂತೂ ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ. ಸಾಧನೆಗಳು ನಿಮಗೆ ಆ ವಿಚಾರವಾಗಿ ಅಂದರೆ ಕುಟುಂಬದವರಿಂದ ಸಿಗಬೇಕಾದ ಒಂದಿಷ್ಟು ಸಹಾಯ ಇತ್ಯಾದಿ ಏನು ಹೇಳ್ತಿರಲ್ಲ, ಆ ವಿಚಾರವಾಗಿ ತುಂಬ ಅನುಕೂಲವಾಗಲಿದೆ. ನೆಮ್ಮದಿ ಕುಟುಂಬದ ವಿಚಾರದಲ್ಲಿ ಸಿಗಲಿದೆ. ಇನ್ನು ಬಹುಮುಖ್ಯವಾಗಿ ಸಂತಾನ ಇಲ್ಲದವರಿಗೆ ಸಂತಾನದ ವಿಚಾರದಲ್ಲಿ ನಾನು ಅಷ್ಟು ಸಪೋರ್ಟ್ ಮಾಡಲ್ಲ. ಈ ಪಂಚಮದ ಗುರು ಅಂತ ಹಿಂದೆ ವಿಡಿಯೋಗಳಲ್ಲಿ ತಿಳಿಸಿದ್ದೆ. ಅದು ಆದರೆ ಆಲ್ರೆಡಿ ಸಂತಾನ ಇರ್ತಕ್ಕಂಥವ್ರಿಗೆ ಟೆನ್ಷನ್ ಇರುತ್ತಲ್ಲ, ನಮ್ಮ ಮಕ್ಕಳು ಓದ್ತಾ ಇದ್ದಾರೆ ಇಲ್ವೋ, ನನ್ನ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಸಿಗಬೇಕಾಗಿತ್ತು, ಒಳ್ಳೆ ಕಡೆ ಅಡ್ಮಿಷನ್ಸ್ ಕೊಡಿಸ್ಬೇಕಾಗಿತ್ತು, ಒಳ್ಳೆ ಕಡೆ ಇನ್ನೂ ಎಕ್ಸಾಮ್ಸ್ ಏನೋ ಚೆನ್ನಾಗಿ ಮಾಡಬೇಕಾಗಿತ್ತು, ಒಳ್ಳೆ ಟ್ಯೂಷನ್ ಏನೋ ಒಂದಿಷ್ಟು ಇರ್ತದೆ ನಿಮ್ಮದು. ಸೊ ನಿಮ್ಮ ಮಕ್ಕಳ ಬಗ್ಗೆ ನೀವು ಮಾಡುವಂಥ ಪ್ರಯತ್ನಗಳು ಯಶಸ್ವಿ ಆಗಲಿದೆ. ನಿಮ್ಮ ಮಕ್ಕಳಿಗೆ ಏನು ಕೆಲಸ ಸಿಗಬೇಕು, ಕೆಲಸ ಸಿಗುತ್ತೆ. ಅಥವಾ ನಿಮ್ಮ ಮಕ್ಕಳಿಗೆ ಯಾವುದೋ ಒಂದು ಕಾಲೇಜಲ್ಲಿ ಅಡ್ಮಿಷನ್ ಸಿಗಬೇಕು, ಖಂಡಿತವಾಗಿ ಸಿಗುತ್ತೆ. ಎಜುಕೇಷನ್ ಲೋನ್ ಕೊಡಿಸ್ಬೇಕು, ಖಂಡಿತವಾಗಿ ಕೊಡಿಸ್ತೀರಾ, ಏನೂ ತೊಂದರೆ ಆಗಲ್ಲ. ಇಲ್ಲಿ ತನಕ ಇನ್ನೂ ಬಹಳ ಇಂಪಾರ್ಟೆಂಟ್ ಹೇಳ್ತೀನಿ, ನೀವು ಕುಂಭರಾಶಿಯ ಹಿರಿಯ ಸ್ವಲ್ಪ ಒಂದು 50+, 60+ ಈ ಥರದ ವ್ಯಕ್ತಿಗಳಾಗಿ ಮಕ್ಕಳ ಮದುವೆ ಮಾಡಬೇಕು ಅಂತಂದ್ರೂ ಇದೊಂಥರ ಗೋಲ್ಡನ್ ಆಪರ್ಚುನಿಟಿ ಇದ್ದಂಗೆ. ನಿಮ್ಮ ಮಕ್ಕಳ ಮದುವೆ ಇನ್ನು 6 ತಿಂಗಳೊಳಗೆ ನೀವು ನಿಮ್ಮ ಮಕ್ಕಳ ಮದುವೆ ಮಾಡಿದ್ರಿ ಅಂತಾದರೆ ತುಂಬ ಈಸಿಯಾಗಿ ಹೂವು ಎತ್ತದಂಗೆ ಮದುವೆ ಮಾಡಿಬಿಡ್ತೀರಾ. ಇನ್ನು ದಾಟೋಯ್ತು ಅಂದರೆ ಮತ್ತೆ ಪುನಃ ರಗಳೆ, ಮತ್ತೆ ಪುನಃ ಟೆನ್ಷನ್ನು, ಮತ್ತೆ ಪುನಃ ಬರೀ ಅದೇ ಕತೆ ಆಗಿಬಿಡುತ್ತೆ, ಬಹಳ ಕಷ್ಟ ಆಗಿಬಿಡುತ್ತೆ. ಸೊ ಅದರಿಂದ ಈ 6 ತಿಂಗಳೇನಿದೆ, ಈ 6 ತಿಂಗಳ ಒಳಗೆ ನೀವು ಖಂಡಿತವಾಗಿ ಕಡ್ಡಾಯವಾಗಿ ಮದುವೆಯನ್ನು ಮುಗಿಸ್ಬೇಕಾಗತ್ತೆ ನಿಮ್ಮ ಮಕ್ಕಳದ್ದು. ಅಂದರೆ ಮದುವೆಗಿದ್ದರೆ ಅವಕಾಶಗಳು ತುಂಬ ಚೆನ್ನಾಗಿದೆ ಅಂತ. ಸೊ ಮಕ್ಕಳು ಮದುವೆ ಮಾಡಬಹುದು. ಆಮೇಲೆ ಇನ್ನೊಂದು ಮಕ್ಕಳಿಗೆ ಯಶಸ್ಸನ್ನು ಕೊಡಿಸಬಹುದು. ನೀವು ಏನಾದ್ರು ಮಕ್ಕಳಿಗೆ ಸಹಾಯ ಮಾಡಬಹುದು. ಅಥವಾ ಇನ್ನೂ ವಿಚಾರ ಬಹಳ ಮುಖ್ಯವಾಗಿ ಬಿಸ್ನೆಸ್ಸಲ್ಲಿ ತುಂಬ ಲಾಭಗಳಾಗುತ್ತೆ, ದುಡ್ಡು ತುಂಬ ಚೆನ್ನಾಗಿ ಬರುತ್ತೆ. ಇದೆಲ್ಲವೂ ಸಹ ಕುಂಭರಾಶಿಯವರಿಗೆ ತುಂಬ ಒಳ್ಳೆಯ ಇದರಲ್ಲಾಗುತ್ತೆ. ಇದ್ರ ಜೊತೆಗೆ ಈ ಪಂಚಮದ ಗುರುವಿನಿಂದ ಗುರುಬಲ ಬಂದ ಮೇಲೆ ಕೆಲವಿಷ್ಟು ಕೆಲಸಗಳು ಮಾಡೋಕ್ಕೆ ಹೇಳ್ತೀವಲ್ಲ. ಉದಾಹರಣೆಗೆ ನೀವೇ ಕುಂಭರಾಶಿಯವರು, ನಿಮಗೆ ಮದುವೆ ಆಗಿಲ್ಲ ಇನ್ನೂ ಅಂತಂದರೆ, ಸೊ ನಿಮಗೆ ಮದುವೆ ಆಗಬೇಕು ಅಂದ್ರೂ ಗುರುಬಲ ತುಂಬ ಹೆಲ್ಪ್ ಮಾಡುತ್ತೆ. ಇನ್ನೊಂದು 6 ತಿಂಗಳೊಳಗೆ ನೀವು ಮದುವೆ ಆಗಿಬಿಡಬೇಕಾಗುತ್ತೆ ಕುಂಭರಾಶಿಯವರು ಮದುವೆ ಆಗಿಲ್ಲ ಅಂತಾದರೆ. ಅಥವಾ ಮದುವೆ ಆಗಿದೆ ಬಟ್ ಗಂಡ ಹೆಂಡತಿ ಜಗಳ, ಮನಸ್ತಾಪ ಇತ್ಯಾದಿಗಳೆಲ್ಲ ಒಂದು ಸ್ವಲ್ಪ ಜಾಸ್ತಿ ಇದೆ ಅಂತಾದರೆ ಅದು ಕೂಡ ತುಂಬ ತಕ್ಕ ಮಟ್ಟಿಗೆ ನೀವು ಕಂಟ್ರೋಲ್ ತಂದ್ಕೊಂಡ್ಬಿಡ್ಬೋದು, ಸರಿ ಮಾಡ್ಕೊಂಡ್ಬಿಡ್ಬೋದು. ಹಾಳಾಗಿರುವ ದಾಂಪತ್ಯವನ್ನು ಕೂಡ ಸರಿ ಮಾಡ್ಕೊಂಡ್ಬಿಡ್ಬೋದು. ಸೊ ಈ ಒಂದು ಗುರುಬಲ ಅದಕ್ಕೂ ನಿಮಗೆ ತುಂಬ ಹೆಲ್ಪ್ ಮಾಡಲಿದೆ. ಇನ್ನು ಬಹಳ ಪ್ರಮುಖವಾಗಿ ಹೇಳಬೇಕು ಅಂತಂದರೆ ಈ ಸೆಕೆಂಡ್ ಮ್ಯಾರೇಜ್ಗೆ ಟ್ರೈ ಮಾಡ್ತಕ್ಕಂಥವ್ರು ಕೂಡ ತುಂಬ ಅನುಕೂಲವಾಗ್ತದೆ. ಈ ಒಂದು ಕುಂಭರಾಶಿಯವರಿಗೆ ಇನ್ನೊಂದು 6 ತಿಂಗಳ ತನಕ ಅವಕಾಶ ತುಂಬ ಜಾಸ್ತಿ ಇದೆ ಅಂತ ಹೇಳ್ತೇನೆ ನಾನು. ಪ್ರಯತ್ನ ಅಥವಾ ಅನಿವಾರ್ಯತೆ, ಅವಶ್ಯಕತೆ ಇರತಕ್ಕಂಥವ್ರು ನಾನು ಈ ವಿಚಾರವನ್ನು ತಿಳಿಸ್ತಾ ಇದ್ದೇನೆ. ಆಮೇಲೆ ಗುರುಬಲ ಅನ್ನುವಂಥದ್ದು ಇದೆಯಲ್ಲ, ಈ ಗುರುಬಲದಿಂದಾಗಿ ತುಂಬ ಒಳಿತಾಗಬೇಕಾಗುತ್ತೆ. ಉದಾಹರಣೆಗೆ ನೀವು ಬಂದು ಕೇಳಿರ್ತಾರೆ, ಗುರುವೇ ನಾನು ಸೈಟ್ ತಗೋಬೇಕು ಅನ್ಕೊಂಡಿದ್ದೀನಿ, ನೀವು ಸೈಟ್ ತಗೊಳ್ಳ, ಯಾವಾಗ ಸಿಗುತ್ತೆ ನಂಗೆ ಒಳ್ಳೆ ಸೈಟು? ಈಗ ಈ 6 ತಿಂಗಳಲ್ಲಿ ಗುರುಬಲ ಇದೆ. ಸೊ ನೀವು ಸೈಟ್ ತಗೊಳ್ತೀರಾ, ಮನೆ ತಗೊಳ್ತೀರಾ, ಮನೆ ಕಟ್ಸ್ಲಿಕ್ಕೆ ಶುರು ಮಾಡ್ತೀರಾ, ಭೂಮಿ ಪೂಜೆ ಮಾಡಿ, ಅಥವಾ ಏನೇ ಮಾಡೋದಿದ್ರು ಈಗ ಸರಿಯಾದ ಸಮಯ ಇದು. ಇನ್ನು 6 ತಿಂಗಳ ಕಾಲ ಇದೆ. ಸೊ ಈ 6 ತಿಂಗಳ ಒಳಗಡೆ ನೀವು ಮಾಡುವ ಪ್ರಯತ್ನದಿಂದ ನಿಮಗೆ ಯಾವುದೇ ರೀತಿಯಾದಂಥ ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ಅದು ತುಂಬ ಚೆನ್ನಾಗಿ ಹೂವು ಎತ್ತದಂಗೆ ನೀಟಾಗಿ ಈಸಿಯಾಗಿ ಆಗ್ಬಿಡುತ್ತೆ ನಿಮಗೆ. ಇದೊಂದು ಗಮನಿಸಬೇಕು. ಬರೇ ಮದುವೆ ಇತ್ಯಾದಿ ವಿಚಾರಗಳು ಅಷ್ಟೇ ಅಲ್ಲ. ನೀವೊಂದು ಬಂಗಾರ ಖರೀದಿ ಮಾಡಬೇಕು, ಏನೋ ಒಂದು, ಈಗ ನೀವು ಜಾಬ್ಲೆಸ್ ಆಗಿದ್ದಾರೆ, ನಿಮಗೊಂದು ಜಾಬ್ ಬೇಕು, ಒಂದು ಉದ್ಯೋಗ ಬೇಕು, ನಿಮಗೆ ಗೌರ್ಮೆಂಟ್ ಉದ್ಯೋಗ ಸಿಗುತ್ತಾ ಗುರುಗಳೇ? ಈ ಗುರುಬಲ ಇದೆ, 6 ತಿಂಗಳು ಪ್ರಯತ್ನ ಮಾಡಿ, ಪ್ರೈವೇಟಲ್ಲಿ ನಂಗೆ ಪ್ರಮೋಷನ್ ಸಿಗುತ್ತಾ, ನಂಗೆ ಸ್ಯಾಲ್ರಿ ಹೇಗೆ ಸಿಗುತ್ತಾ, ನಂಗೆ ಒಂದು ಕಡೆ ಟ್ರಾನ್ಸ್ಫರ್ ಆಗಬೇಕು ಆಗುತ್ತಾ, ನಾನು ವಿದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು ಆಗುತ್ತಾ? ಇದೆಲ್ಲದೂ ಸಹ ಗುರುಬಲದಲ್ಲೇ ಆಗ್ತಕ್ಕಂಥದ್ದು. ಸೊ ನೀವು ಗುರುಬಲದಲ್ಲಿ ನೀವು ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ಅನುಕೂಲ ಆಗುತ್ತೆ. ಸ್ವಲ್ಪ ಗುರುವಿನ ಆರಾಧನೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ. ತುಂಬ
ನಾನು ದುಡ್ಡಿನ ವಿಚಾರದಲ್ಲಿ ತುಂಬ ಟೈಟ್ ಆಗಿಬಿಟ್ಟಿದ್ದೀನಿ, ದುಡ್ಡೇ ಓಡಾಡ್ತಾ ಇಲ್ಲ ಅಂತಂದ್ರೂ ಯೋಚನೆ ಮಾಡಬೇಡ. ಈ 6 ತಿಂಗಳು ಚೆನ್ನಾಗಿ ದುಡ್ಡು ಮಾಡ್ಕೊಳ್ಳುವಂಥ ಅವಕಾಶಗಳು ಚೆನ್ನಾಗಿದೆ ಕುಂಭರಾಶಿಯವರಿಗೆ. ಚೆನ್ನಾಗಿ ದುಡ್ಡು ಮಾಡ್ಕೊಳ್ಬೋದು. ನೀವು ಹೆಂಗೆ ಮಾಡ್ಕೊಳ್ತೀರಾ ಸರಿಯಾದ ಮಾರ್ಗದಲ್ಲಿ ನಿಮಗೆ ಬಿಟ್ಟಂಥ ವಿಚಾರ, ನಿಮ್ಮ ಬುದ್ಧಿವಂತಿಕೆಗೆ. ಇದೇನಾಗುತ್ತೆ, ನಾನು ಎಷ್ಟು ಪಾಸಿಟಿವ್ ಹೇಳಿದನೋ ಇದೆಲ್ಲ ಆಗಬೇಕು ಅಂದರೆ ಸ್ವಲ್ಪ ಗುರುವಿನ ಆರಾಧನೆ ನೀವು ಮಾಡ್ಕೊಳ್ಬೇಕಾಗತ್ತೆ. ಸೊ ಸಿಂಪಲ್ ವಿಶೇಷ ಪರಿಹಾರಗಳನ್ನು ಹೇಳ್ತೇನೆ ಕೇಳ್ಕೊಳ್ಳಿ. ಪಂಚಾಕ್ಷರಿ ಜಪ ಓಂ ನಮಃ ಶಿವಾಯ 333 ಬಾರಿ 333 333 ಬಾರಿ ಪ್ರತಿದಿನ ಈ ಪಂಚಾಕ್ಷರಿ ಜಪ ಮಾಡಿದ್ರೆ ಅತ್ಯಂತ ಉತ್ತಮವಾಗಿರುತ್ತೆ. ಇಲ್ಲ ಪ್ರತಿ ದಿವಸ ದತ್ತಾತ್ರೇಯ ವಜ್ರ ಕವಚ ಸ್ತೋತ್ರವನ್ನು ಪಠನೆ ಮಾಡಿದ್ರೆ ಅದ್ಭುತವಾಗಿರುತ್ತೆ. ಇಲ್ಲ ಅಂದರೆ ನಿಮ್ಮ ಮನೆ ಹತ್ತಿರದಲ್ಲೆಲ್ಲರೂ ಈಶ್ವರನ ದೇಗುಲ ಇದೆಯಾ ಅಂತ ನೋಡಿಕೊಂಡು ಈಶ್ವರನ ದೇಗುಲಕ್ಕೆ ಗುರುವಾರ, ತಿಂಗಳಿಗೆ ಒಮ್ಮೆ ಗುರುವಾರ ಅಂದರೆ 6 ತಿಂಗಳು 6 ಗುರುವಾರಗಳು, ತಿಂಗಳ ಮೊದಲ ಗುರುವಾರ ಅಂತ ಇಟ್ಕೊಳ್ಳಿ ಬೇಕಾರೆ, ಅಥವಾ 2ನೇ ಗುರುವಾರ ಅಂತ ಇಟ್ಕೊಳ್ಳಿ, ತಿಂಗಳ ಒಂದು ಗುರುವಾರ ಫಿಕ್ಸ್ ಮಾಡ್ಕೊಳ್ಳಿ. ಪ್ರತಿ ತಿಂಗಳು ಗುರುವಾರದ ದಿವಸ ಆ ಈಶ್ವರನ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಅಂತ, ಅಂದರೆ ಅರಿಶಿಣದ ನೀರಿನಲ್ಲಿ ರುದ್ರಾಭಿಷೇಕವನ್ನು ಮಾಡಿಸಿ ಬಿಲ್ವ ಪತ್ರೆಯಲ್ಲಿ ಅರ್ಚನೆಯನ್ನ ಮಾಡಿಸಿ ಆ ಹರಿದ್ರೋದಕ, ಆ ಅರಿಶಿಣ ಪ್ರಸಾದ ಆಗಿರಬಹುದು, ಬಿಲ್ವ ಪತ್ರೆ ಪ್ರಸಾದವಾಗಿರೋದು, ನೀವು ಅದನ್ನು ಸ್ವೀಕಾರ ಮಾಡ್ತಾ ಬಂದರೆ ಇನ್ನು 6 ತಿಂಗಳುಗಳ ಕಾಲ ಗುರುಬಲ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಹೂವು ಎತ್ತದಂಗೆ ಎಲ್ಲ ಕೆಲಸ ಆಗುತ್ತೆ. ನಾನು ಇಲ್ಲಿ ತನಕ ಹೇಳ್ಕೊಂಬಂದ್ರೆ ಅದು ಪಾಸಿಟಿವ್ಸ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಅಥವಾ ಕ್ಷೇತ್ರಗಳಿಗೆ ಹೋಗಿ ಬನ್ನಿ, ಗಾಣಗಾಪುರಕ್ಕೆ ಹೋಗಿ ಬನ್ನಿ, ಅಥವಾ ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ಇಲ್ಲ ಅಂತಂದರೆ ಸಾಗರದ ಹತ್ರ ವರದಹಳ್ಳಿ ಶ್ರೀಧರ ಸ್ವಾಮಿಗಳ ಸನ್ನಿಧಾನ ಇದೆ, ಹೋಗಿ ಬನ್ನಿ. ಗುರು ಸನ್ನಿಧಾನಗಳು ಎಲ್ಲಿದ್ರೂ ಸಹ ಒಂದ್ಸಲ ಹೋಗಿ ಅಲ್ಲೊಂದು ಪ್ರಾರ್ಥನೆ ಪೂಜೆ ಹರಕೆ ಏನೋ ಒಂದು ಪ್ರಾರ್ಥನೆ ಪೂಜೆ ಮಾಡ್ಕೊಂಡು ಬರೋದ್ರಿಂದ, ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಬರೋದ್ರಿಂದ ತುಂಬ 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 ಅನುಕೂಲವಾಗಲಿದೆ. ಸೊ ಇಂತಹ ವಿಚಾರಗಳು ಗುರುವಿನ ಆರಾಧನೆ ಇಲ್ಲ ಕೂಡ ನಂಗೆ ಎಲ್ಲಿಗೂ ಹೋಗೋ ಆಗಲ್ಲ, ಇದೆಲ್ಲ ನೀವು ಹೇಳಿದೆಲ್ಲ ಮಾಡ್ಕೊಳ್ಳಲ್ಲ, ಸಿಂಪಲ್ ಆಗಿರಬೇಕು. ಬಟ್ ತುಂಬ ಪವರ್ಫುಲ್ ಆಗಿರ್ತಕ್ಕಂಥ ಪರಿಹಾರ ಬೇಕು ಅಂದರೆ ನಾವು ವಿಶೇಷವಾದ ಪರಿಹಾರ, ವಿಶೇಷವಾದ ಪ್ರಸಾದವನ್ನು ಸಹ ಕೊಡ್ತಾ ಇದ್ದೇವೆ. ಡಿಸೆಂಬರ್ 4ನೇ ತಾರೀಕು ಗುರುವಾರ ಹುಣ್ಣಿಮೆ, ಗುರುಪೂರ್ಣಿಮೆ ಅನ್ನೋ ಥರ ಬಂದಿದೆ. ಅದು ಅವತ್ತು ದತ್ತಾತ್ರೇಯರ ಜಯಂತಿ, ಅವತ್ತು ಮಾರ್ಗಶೀರ್ಷ ಹುಣ್ಣಿಮೆ, ಗುರು ದತ್ತಾತ್ರೇಯರ ಜಯಂತಿ. ಆ ದತ್ತ ಜಯಂತಿ ದಿವಸ ಗುರುವಾರ ಬೇರೆ ಬಂದಿದೆ. ಸೊ ತುಂಬ ಅದೃಷ್ಟವಾಗಿರತಕ್ಕಂತಹ ಒಂದು ದಿನ ಅವತ್ತು. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಗುರು ದತ್ತಾತ್ರೇಯರ ಹೋಮವನ್ನು ಮಾಡ್ತಾ ಇದ್ದೇವೆ. ಲಕ್ಷ್ಮೀ ಮಹಾಸುದರ್ಶನ ಹೋಮ, ಲಕ್ಷ್ಮೀ ಸುದರ್ಶನ ಹೋಮ, ಗುರು ದತ್ತಾತ್ರೇಯ ಹೋಮ, ಭಾಗ್ಯ ಸೂಕ್ತ ಹೋಮ. ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೊಂದು ಮಂತ್ರದ ಲಿಂಕನ್ನು ಹಾಕ್ತೇನೆ. ಪ್ರತಿ ದಿವಸ ಆ ಮಂತ್ರವನ್ನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ 3 ಬಾರಿ ಕೇಳಿಸ್ಕೊಂಡ್ರು ಕೂಡ ನಿಮಗೆ ಆ ಒಂದು ಅನುಕೂಲ ಆಗ್ತದೆ. ವಿಚಾರ ತುಂಬ ಭಾಗ್ಯ ಸೂಕ್ತ ಅಂತೇಳಿ ಜೀವನದಲ್ಲಿ ಅದೃಷ್ಟವನ್ನು ಕೊಡ್ತಕ್ಕಂಥ ವೇದಮಂತ್ರ ಅದು. ನಾನು ಹೇಳ್ಕೊಂತೀನಿ ಅನ್ನೋಕ್ಕಾಗಲ್ಲ, ಅದು ವೇದಮಂತ್ರ, ಅದು ನೀವು ಕೇಳ್ಬೋದು ಅಷ್ಟೇ. ಸೊ ಅದರಿಂದಾಗಿ ಆ ಮಂತ್ರವನ್ನು ನಾನು ವಿಡಿಯೋ ಮಾಡಿದ್ದೀನಿ, ಲಿಂಕಲ್ಲಿ ಹಾಕ್ತೇನೆ. ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಳ್ಳಿ. ಆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರ್ತದೆ ಅದು ಲಿಂಕು. ಸೊ ಪ್ರತಿ ದಿವಸ ಕೇಳಿಸ್ಕೊಳ್ಬೋದು, ಅದಕ್ಕೆ ₹1 ಖರ್ಚಿಲ್ಲ. ಆದರೆ ನಾವು ಆ ಮಂತ್ರದಿಂದ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದಕ್ಕೆ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬೋದು. ನೋಡಿ, ಒಂದೇ ಸಂಕಲ್ಪ ಸೇವೆ. ಡಿಸೆಂಬರ್ 4ನೇ ತಾರೀಕು ಹುಣ್ಣಿಮೆ ಗುರುವಾರ ದಿವಸ ಗುರು ದತ್ತಾತ್ರೇಯ ಹೋಮ, ಲಕ್ಷ್ಮೀ ಸುದರ್ಶನ ಹೋಮ, ಭಾಗ್ಯ ಸೂಕ್ತ ಹೋಮ, ಆಮೇಲೆ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳು. ಇದಿಷ್ಟೆಲ್ಲ ಹೋಮಗಳು ಜೊತೆಗೆ ಸಂತಾನ ಗೋಪಾಲಕೃಷ್ಣ ಹೋಮನೂ ಇರ್ತದೆ. ಸೊ ಸಂತಾನ ಇಲ್ಲದವರಿಗೆ ಸಂತಾನ ಆಗಬೇಕು ಅನ್ನುವಂಥ ದೃಷ್ಟಿಕೋನದಿಂದ, ಸಂತಾನ ಇರುವವರಿಗೆ ಸಂತಾನದ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿರುವ ಟೆನ್ಷನ್ಗಳೇನಿದ್ರು ಕಡಿಮೆ ಆಗಬೇಕು, ಮಕ್ಕಳಿಗೆ ಶ್ರೇಯೋಭಿವೃದ್ಧಿ ಆಗಬೇಕು ಅಂತ ದಂತಾಯಿಗಳು ಅನ್ಕೊಂತಾರಲ್ಲ. ಸೊ ಮಕ್ಕಳ ಏಳಿಗೆಗೋಸ್ಕರವಾಗಲಿ ಸಂತಾನ ಗೋಪಾಲಕೃಷ್ಣ ಹೋಮ. ನಿಮ್ಮ ಎಲ್ಲ ಸರ್ಪದೋಷಗಳ ಪರಿಹಾರ. ಯಾಕೆಂದರೆ ಸರ್ಪಶಾಪದಿಂದಲೇ ಮದುವೆ ಆಗ್ತಾ ಇಲ್ಲ, ಅಥವಾ ಮದುವೆ ಆದರೂ ಮಕ್ಕಳಾಗ್ತಾ ಇಲ್ಲ, ಕೆಲಸ ಸಿಗ್ತಾ ಇಲ್ಲ, ವಿದ್ಯೆ ತಲೆಗತ್ತಾ ಇಲ್ಲ, ಆರೋಗ್ಯ ಸರಿ ಇಲ್ಲ, ವ್ಯವಹಾರಗಳು ಸರಿ ಇಲ್ಲ, ಆರ್ಥಿಕ ಬಾಧೆ, ಚರ್ಮ ವ್ಯಾಧಿಗಳು, ಏನೇನೋ ಒಂದಿಷ್ಟು ಇರ್ತವೆ ಸರ್ಪದೋಷಗಳಿಂದಾಗಿ. ಸೊ ನಾವು ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ ಮಾರ್ಗಶೀರ್ಷ ಗುರುವಾರ ದಿನ ಮಾಡ್ತಾ ಇದ್ದೀವಿ, ಹುಣ್ಣಿಮೆ ದಿವಸ, ಮಾರ್ಗಶೀರ್ಷ ಹುಣ್ಣಿಮೆ. ಅದ್ರ ಜೊತೆಗೆ ಅವತ್ತು ದತ್ತಾತ್ರೇಯ ಜಯಂತಿ ಆದ್ದರಿಂದ ಗುರು ದತ್ತಾತ್ರೇಯ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಜೊತೆಗೆ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಯಾಕೆಂದರೆ ಆ ಲಕ್ಷ್ಮೀ ಸಾನ್ನಿಧ್ಯ ಆಗಬೇಕು, ನೆಗೆಟಿವ್ಸ್ ಯಾವುದು ನಿಮ್ಮ ಇದ್ರ ಹತ್ರ ಕೂಡ ಸುರಿಬಾರದು ಅಂತ. ಇಷ್ಟೆಲ್ಲ ಹೋಮಗಳನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಪ್ರಸಾದ ಮತ್ಸ್ಯರತ್ನ. ಈ ಒಂದು ವಿಶೇಷವಾದಂತಹ ಮತ್ಸ್ಯರತ್ನವನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರುಗಳಿಗೆ ಇದಿಷ್ಟು ಹೋಮಗಳನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಈ ಮತ್ಸ್ಯಮಣಿಯನ್ನು ಗುರು ದತ್ತಾತ್ರೇಯ ಹೋಮ, ಲಕ್ಷ್ಮೀ ಸುದರ್ಶನ ಹೋಮ, ಭಾಗ್ಯ ಸೂಕ್ತ ಹೋಮ, ಸಂತಾನ ಗೋಪಾಲ ಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಹೋಮಗಳಲ್ಲಿ ಈ ವಿಶೇಷವಾದಂತಹ ಮತ್ಸ್ಯಮಣಿಯನ್ನು ಎನರ್ಜೈಸ್ ಮಾಡಿ ನಿಮಗೆ ಡಾಲರ್ ಥರ ಕೊಡ್ತಾ ಇದ್ದೇವೆ. ಇದನ್ನು ನೀವು ಬೇಕಾದ್ರೆ ದಾರದಲ್ಲಿ ಕುತಿ ಹಾಕೋಬಹುದು, ಪಾಕೆಟ್ ಇಟ್ಕೊಳ್ಬಹುದು, ನಿಮ್ಮ ಕ್ಯಾಶಲ್ಲಿ ಇಟ್ಕೊಳ್ಬಹುದು, ನಿಮ್ಮ ಬೀರೋದಲ್ಲಿ ಇಟ್ಕೊಳ್ಬಹುದು, ಲಾಕರಲ್ಲಿ ಇಟ್ಕೊಳ್ಬಹುದು, ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬಹುದು. ಯಾರಿಗೂ
ತೋರಿಸ್ಬೇಕು ಅಂತಲೇ ಇಲ್ಲ, ವಿಶೇಷವಾಗಿ ಸೀಕ್ರೆಟಾಗಿ ನಿಮ್ಮ ಜೊತೆಗೆ ಇಟ್ಕೊಳ್ಬೋದು ಈ ವಿಶೇಷವಾದ ಮತ್ಸ್ಯಮಣಿಯನ್ನು. ಸೊ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರಿಗೂ ಎಲ್ಲ ಹೋಮಗಳ ಭಸ್ಮ ನೋಡಿ ಲೈವಲ್ಲಿ ನಾನೇ ಅವತ್ತಿನ ದಿವಸ ಬೆಳಗ್ಗೆ ಡಿಸೆಂಬರ್ 4ನೇ ತಾರೀಕು ಗುರುವಾರ ಬೆಳಗ್ಗೆ 6 ಗಂಟೆಯಿಂದ 6:30 ಒಳಗಡೆ ಏನು ಲೈವ್ ಸಂಕಲ್ಪ ಸೇವೆ ಇರುತ್ತೆ, ಲೈವಲ್ಲಿ ನಿಮ್ಮ ಹೆಸರು ನಾನೇ ಸಂಕಲ್ಪ ಮಾಡ್ತೇನೆ. 10:30 ಆಚೆ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಹಾಗೂ ನಂತರ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ಮತ್ಸ್ಯಮಣಿಯನ್ನು ನಿಮಗೆಲ್ಲರಿಗೂ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡಲಾಗ್ತದೆ. ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಾ ಇರತಕ್ಕಂಥ ನಂಬರ್ಗಳಿಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಇಲ್ಲ ನಮ್ಗೆ ಅದೆಲ್ಲ ಗೊತ್ತಿಲ್ಲ ಸರ್, ಹೆಸರು ಗೊತ್ತಿದೆ ಗುರುಗಳೇ, ಅಡ್ರೆಸ್ ಕೊಡ್ತೀವಿ ಅಂದರೆ ಹೆಸರು ಅಡ್ರೆಸ್ ಆದರೂ ಖಂಡಿತವಾಗಿ ನೀವು ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಸೊ ಎಲ್ಲರಿಗೂ ತಿಳಿಸಿ, ವಿಶೇಷವಾದಂತಹ ಗುರುಪೂರ್ಣಿಮೆಯ ಆ ಒಂದು ಗುರು ದತ್ತಾತ್ರೇಯರ ಒಂದು ವಿಶೇಷವಾದ ದಿನವನ್ನು ಪ್ರತಿಯೊಬ್ಬರಿಗೂ ತಿಳಿಸಿ ನೀವು ಸಹ ಸಂಕಲ್ಪ ಸೇವೆ ಕೊಡಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೋಡ್ಬೋದು, ಎಲ್ಲ ಹೋಮಗಳನ್ನು ಲೈವ್ ನೋಡ್ಬೋದು. ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ನಿಮಗೆ ಮನೆಗೆ ತಲುಪಿಸಲಾಗ್ತದೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿಕ್ಕೆ ದಯವಿಟ್ಟು ಮರಿಬೇಡಿ. ನಾನು ವಿಶೇಷವಾದಂತಹ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ನೆಲ್ಲ ನಾನು ಓದ್ತಾ ಇರ್ತೇನೆ, ಸಾಧ್ಯವಾದಷ್ಟು ಸಹ ಉತ್ತರಿಸಲಿಕ್ಕೂ ಪ್ರಯತ್ನ ಮಾಡ್ತಾ ಇರ್ತೇನೆ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.